यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಒಂದು 6 ತಿಂಗಳಿಂದ ಒಮ್ಮೆ ಜಗಳ ಮಾಡಿದ್ರಂತ್ರಿ. ನಾನು ಫೋನ್ ಮಾಡಿದ್ದೀನಿ ನಮ್ಮ ಹುಡುಗ, ಹಿಂಗ ಕಾಕ ನನಗೆ ಪದೇ ಪದೇ ಜಗಳ ಮಾಡಕತ್ತಾರ ಅಂತಂದ. ಯಾಕೆ ಮಾಡ್ತಾರ ಅವರು, ಮಾಲಕಿಗೆ ಹೆಚ್ಚಿಕೊಡು ಅಂತಂದಿನ್ರಿ. ಮಾಲಕನ ಜೋಡಿ ಮಾತಾಡಿದಾಗ ಇಲ್ಲಪ್ಪ ಸಣ್ಣ ಪಟ್ಟ ಇರ್ತಾವು. ಮಾಲಕರ ಹೆಸರು ಹೇಳ್ರಿ. ಮಾಲಪ್ಪ ಬೀರಪ್ಪ ರೀ. ಬೀರಪ್ಪ ಮದ್ರಿ ರೀ. ಆ ಸಣ್ಣ ಪಟ್ಟ ಜಗಳ ಇರ್ತಾವಪ್ಪ, ಇದಕ್ಕೆ ಯಾಕೆ ತಲೆ ಕಡೆ ಜೊತೆ ನೀವು ನಾವೆಲ್ಲ ಹೇಳ್ತೀವಲ್ಲ ಅಂತ ಕೇಸಿ ಹೇಳಿದ್ರಿ ಸರ. ಆದ್ರೂ ಕೂಡ ಮೊನ್ನೆ 8ನೇ ತಾರೀಕಿಗೆ ನಮ್ಮ ಊರ ಜಾತ್ರೆ ಇತ್ತು ರೀ. ಬಂದು ಹೊಳ್ಳಿ ಹೋದ ಮಗ ಹೊಳ್ಳಿ ಬರ್ಲಿಲ್ಲ ರೀ. ಏನ್ರಿ ಅದೇ ನಮ್ಗೆ ನಮ್ಮ ಅಣ್ಣರಿಗೆ ಸೋಮವಾರ ದಿನ ಫೋನ್ ಹಚ್ಚಿದ್ದಂತ್ರಿ, ಆರಾಮದಿನಪ್ಪ ಅಂತ ಏನಂತ್ರಿ. ಅದಕ್ಕೆ ಸರ ದಯವಿಟ್ಟು ಎಲ್ಲ ಕಂಪ್ನಿಗಳು ಬಂದಾಗ್ರಿ, ನಮ್ಮ ನ್ಯಾಯವನ್ನು ಒದಗಿಸ್ತಾನೂ ಯಾವ ಕಂಪ್ನಿಗೆ ಚಲೋ ಆಗ್ಬಾರ್ದ್ರಿ. ಇಲ್ಲಿಲ್ಲ ಅಂದ್ರೆ ನಮ್ಮ ಮುಂದೆ ಉಗ್ರವಾದ ಹೋರಾಟ ಮಾಡಕ್ಕೆ ನಮ್ಮ ಎಲ್ಲ ಸಂಘಟನೆಯರು ಕೂಡಿ ಮಾಡ್ತೀವಿ ಅಂತೇಳಿ ನಮ್ದು ಕಂಪ್ನಿ ಅದರದೈತ್ರಿ. ಕುಮ್ಮಕ್ಲಿಂತ ಆಗ್ಯದ್ರಿ ಸರ್. ಏನು ಸರ್? ಹ್ಞೂ ರೀ. ರಾಜಕೀಯ ಮಾಡ್ಸ್ಯಾನಂತ ಸರ್. ಕಂಪ್ನಿ ಯಾವ್ದ್ರಿ? ಕಂಪ್ನಿ ಕಂಪ್ನಿ ಅದು ಇದು ರೀ, ಕೆನಲ್ ಕಂಪ್ನಿ. ಕೆನಲ್ ಮಾಡ್ತಾರಲ್ರಿ, ಅಲ್ಲಿ ಕೆಲಸ ಮಾಡ್ತಿದ್ರಿ. ನಿಮ್ಮ ಹುಡುಗ ಏನ್ ಮಾಡ್ತಿದ್ದೀನಿ? ಏನು ಸರ್ ನಿಮ್ಮ ಹುಡುಗ ಏನ್ ಮಾಡ್ತಾರೆ? ಹುಡುಗ ಡ್ರಾಯಿಂಗ್ ಮಾಡ್ತಿದ್ದೀನಿ ಸರ್. ಎಷ್ಟು ವರ್ಷದಿಂದ? ಒಂದು 4 ವರ್ಷ ಇದ್ದೀನಿ ಸರ್. ಮುಂಜಾನೆ 6 ಗಂಟೆಗೆ ಫೋನ್ ಮಾಡಿದ್ರಿ ಸರ್ ನಮ್ಗೆ. ಅವರು ಸುಪ್ರೇಚರ್ ಅಂದ್ರಿ ಸರ್. ಫೋನ್ ಮಾಡಿದ್ರೆ ಯಾರಿಗೆ ಅಂತಂದಿವ್ರಿ, ಹಿಂಗ ರವಿಚಂದ್ರ ಊರ್ನಾಟಕ ಸತ್ತಾನ ಅಂತ ಹೇಳಿದ್ರು. ಏನ್ರಿ ಏನು ಸಮಸ್ಯೆ ಅಂತಂದಿವ್ರಿ. ಏನು ಸಮಸ್ಯೆ ರೀ, ನೀವು ಬಂದು ನೋಡ್ರಿ ನೀವು ಅಂತ ಹೇಳಿದ್ರಿ ಅವರು. ಸರ್ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅವರು 3 ಅಣ್ತಂಬ್ರ ಮೇಲೆ ರೀ, ಸುಪ್ರೇಚರ್ ಮೇಲೆ ರೀ, ಒಂದು 5-6 ಮಂದಿ 7 ಮಂದಿ ಮೇಲೆ ನಾವೇ ಸರ್. ಹೆಸರು ದೇವಪ್ಪ ಗಂಗಪ್ಪ ಮಾರಾಡ್ರಿ. ಪೊಲೀಸರು ಅವ್ರನ್ನ ಬಂದ್ ಏನ್ರಿ? ಇನ್ನೂ ಬಂದಿಲ್ಲ ಸರ್. ಏನ್ ಹೇಳ್ತಾರೆ ಪೊಲೀಸರು? ಬಂದಿಸ್ತೀವಿ ಅಂತ ಹೇಳ್ತಾರೆ ಸರ್. ನಾವು ಇಷ್ಟೊತ್ತನ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಜಸ್ಟ್ ಇಷ್ಟೊತ್ತನ ಬಿಜಾಪುರದಾಗಿದ್ದೀವಿ ಸರ್. ಬೇಳ್ಳಿ ಒಳಗ್ರಿ ಪೋಸ್ಟ್ ಮಾಡ್ಕೊಂಡು ಈ ಕಡೆ ಬಂದಿವಿ ಸರ್. ಈ ಶೋಷಿತ ಸಮಾಜದ ಒಂದು ಕೂಗೇನೈತೆ ಅಂತಂದ್ರ, ಇವತ್ತ ಕೇವಲ ರವಿಚಂದ್ರ ಮಾದಾರ ಅವನ ಪರಿಸ್ಥಿತಿ ಒಂದೇ ಅಲ್ಲ, ಈ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಏನ ಈ ಶೋಷಿತ ವರ್ಗದ ಮೇಲೆ ಆಗ್ತಕ್ಕಂಥ ಅನ್ಯಾಯ ಮತ್ತು ದೌರ್ಜನ್ಯ ಕೊಲೆಗಳನ್ನ ಇವತ್ತು ನಾವು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಯಾಕಂತಂದ್ರ ಅಲ್ಲಿ ಆದಂತ ಘಟನೆಯನ್ನ ಇವತ್ತ ಏನ PM ರಿಪೋರ್ಟ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ವೈದ್ಯಾಧಿಕಾರಿಗಳು ಆ ಕೊಲೆ ಆದಂತ ವ್ಯಕ್ತಿಯನ್ನ ಬಟ್ಟೆಯನ್ನು ಬಿಚ್ಚಿದಾಗ ಮಾತ್ರ ಅವನ ಮರ್ಮಾಂಗದಲ್ಲಿ ಆದಂತ ಏನು ಪೂರಾ ಬೀಜಗಳನ್ನ ಹೊರಗೆ ಬಂದು ಅಲ್ಲಿ ಆಡ್ತಕ್ಕಂಥ ಬ್ಲಡ್ ಅನ್ನು ಸೋರ್ತಿತ್ತು. ಅವಾಗ ವೈದ್ಯಾಧಿಕಾರಿಗಳು ಪೂರಾ ನಾ ಇನ್ನಾಗ ಫೋಟೋದಲ್ಲಿ ನೋಡಿದೆ ನಾನು, ಪೂರಾ ಆ ಮರ್ಮಾಂಗವನ್ನ ಪೂರಾ ಇಲ್ಲಿ ಮಾಡಿ ಇಲ್ಲೆಲ್ಲ ಪೂರಾ ರಕ್ತೆಲ್ಲ ಹರಿದಾಡ್ತದೆ. ಮತ್ತೆ ಈ ಸ್ಥಿತಿ ಅಂತಂದ ಕಂಡಾಗ ಇವತ್ತು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಏನು ಇವರು ಆರೋಪಿಗಳು ಏನು ನನ್ನ ಮಗನ ಕೊಲೆ ಮಾಡ್ರ ಅಂತೇಳಿ ಏನು ಇದು ಮಾಡಿರಲ್ಲ, ಆ ಆರೋಪಿಗಳು 7 ಮಂದಿ ಆರೋಪಿಗಳನ್ನ ಇವತ್ತು ಇನ್ನೂವರೆಗೆ ನಾನೆಲ್ಲ ಆ ಪೊಲೀಸ್ ಸಿಬ್ಬಂದಿಗಳು ಕೇಳಿದ್ದೆ ಮುದ್ದೆ ಬದಾರ. ಸರ್ ಯಾರು ಬಾಗೇವಾಡಿ ನಿಮ್ಮ ಸಿಬ್ಬಂದಿ ಯಾರು ಬಂದಾರ ಅಂತ ಕೇಳಿದೆ. ಇಲ್ಲ ಸರ್ ಯಾರು ಬಂದಲ್ಲ. ಮತ್ತೆ ಎಷ್ಟು ಮಂದಿನ ಅರೆಸ್ಟ್ ಮಾಡ್ಯಾರ ಅಂತ ಕೇಳಿದ್ವಿ ನಾವು. ಇಲ್ಲ ಸರ್ ನಮ್ಗೆ ಅದು ಮಾಹಿತಿ ಏನಿಲ್ಲ ಅಂದ. ಹಾಗಾದ್ರೆ ಅವ್ರು ಯಾರು ಬರ್ಬೇಕಾಗಿತ್ತಲ್ಲ ಬಾಗೇವಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಎಷ್ಟು ಮಂದಿನ ಅರೆಸ್ಟ್ ಮಾಡಿರಿ ಅನ್ನೋದು. ನಾವಿಲ್ಲಿ ಎಣ್ಣೆ ಇಟ್ಕೊಂಡು ಕೂತೀವಿ, ನೀವು ಎಷ್ಟು ಮಂದಿನ ಅರೆಸ್ಟ್ ಮಾಡಿರಿ ಅನ್ನೋ ಉತ್ತರ ಕೊಡಕ್ ಬೇಕಲ್ಲ ನಮ್ಗೆ. ಒಬ್ಬ ಹುಡುಗನ ಕೊಲೆ ಮಾಡ್ಕೊಂಡು ಈ ರೀತಿಯಾಗಿ ನೀವು ಏನು ರಾಜಾರೋಷವಾಗಿ ತಿರುಗಾಡಕ್ಕೆ ಅವ್ರು ಬಿಟ್ಟಿರತ್ತಂದ್ರ ಅದ್ರ ನಾವು ಏನಕ್ಕೆ ಪರಿಗಣಿಸ್ಬೇಕು? ಈ ಸಮಾಜ ಅವ್ರು ಎಲ್ಲಿದಾರ ಅರೆಸ್ಟ್ ಮಾಡಿರೋ ಇಲ್ಲೋ ಉತ್ತರ ಕೊಡೋರು ಯಾರಿರುತ್ತೆ ಈ ಸಮಾಜಕ್ಕೆ? ಏನು ಕೋರ್ಟ್ಲಿಂದ ಹೋಗಿ ಕಸ್ಟಡಿ ತೊಗೊಂಡು ಏನು ನಿಮಗೆ ಇನ್ವೆಸ್ಟಿಗೇಷನ್ ಇಟ್ಕೊಂಡಿರೋ ಇಲ್ಲೋ ನನಗೆ ಉತ್ತರ ಕೊಡೋರು ಯಾರು? ದಯವಿಟ್ಟು ಸರ್ ಏನು ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ ಏನು ಇದು ಮಾಡಿದ್ರೆ ಯಾರಾದ್ರೂ ಕೊಡಕ್ಕೆ ಯಾರಾದಾರ? ಅಲ್ಲ ನಾವು ಕೇಳಿದಿರಿ ಯಾರ ಬಂದಾರ ಸರ್ ಬಾಗೇವಾಡಿಲಿಂದ ಪೊಲೀಸರ ಕೇಳಿದ್ವಿ ನಾವು. ಅರೆಸ್ಟ್ ಮಾಡ್ಯಾರ ಏನಿಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಹಾಗಾದ್ರೆ ಮೆಸೇಜ್ ಇದೇನಿದು? ಅವ್ರು ಎಲ್ಲಾರ ಆರೋಪಗಳು ಎಲ್ಲಾರ ಆರೋಪಗಳು ಬೇಕಲ್ಲ ನಮಗ? ರಾಜಾರೋಷವಾಗಿ ಅವ್ರ ಕಾನೂನಿಂದ ಪರಿಹಾರ ಏನು ಬೇಕಂತ ತಗೋತಾರ. ಆದ್ರೆ ಅವ್ರಿಗೆ ಸಿಗ್ತವಾಗಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಕ್ಕಂಥ ಮೊದಲ ಕರ್ತವ್ಯ ಏನು? ಒಂದು ಕ್ರೂರವಾಗಿ
ಸಲುವಾಗಿ ಅಷ್ಟು ಒಂದು ಹಿಂಸೆ ಮಾಡಿ ಒಂದು ಕೊಲೆ ಮಾಡ್ತಾರಂತಂದ್ರ ಈ ಸಮಾಜ ಎಲ್ಲಿಗೆ ಬಂದದ? ಈ ಸಮಾಜ ಎಲ್ಲಿಗೆ ಬಂದದ? ಅದನ್ನೆಲ್ಲ ನೀವು ಇದು ಮಾಡಕ್ಕಲ್ಲ. ಯಾರು ಅವ್ರು ಹೇಳಿದ್ರಿ, ಯಾರು ಕುಮ್ಮಕ್ಕಲಿಂದ ಆಗ್ಯದ ಅಂತ ಅವ್ರನ್ನ ಎಲ್ಲಿ ಬಿಟ್ರಿ ನೀವು? ಅವ್ರನ್ನ ಎಲ್ಲಿ ಬಿಟ್ರಿ ಆರೋಪಿಗಳನ್ನ? ಅದನ್ನ ಅರೆಸ್ಟ್ ಮಾಡ್ಬೇಕಲ್ಲ, ಅದಕ್ಕೆ ಉತ್ತರ ಕೊಡ್ಬೇಕು ಪೊಲೀಸ್ ಇಲಾಖೆ. ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ನಾವು ಎಲ್ಲಿವರೆಗೆ ಅವ್ರು ಅರೆಸ್ಟ್ ಮಾಡಲ್ಲ ಏನೋ ಇಲ್ಲೇ ಇರ್ತೀವಿ ಸರ್. ದಯವಿಟ್ಟು ನಮಗೆ ನೀವು ರಕ್ಷಣೆ ಕೊಡಿ. ಯಾರ್ಯಾರು ಸರ್ ಅವರು ಆರೋಪಿಗಳು? ಈಗ ಹೋದಂಗ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅವರು. ನಾವು ಆರ್ಕೆ ಉತ್ತರ ಬೇಕಲ್ಲ. ಡಿವೈಎಸ್ಪಿ ಸಾಹೇಬ್ ಫೋನ್ ಹಚ್ಚಿ ಓಪನ್ ಸೆಕ್ರೆಟರಿ ಎಷ್ಟು ಮಂದಿ ಅರೆಸ್ಟ್ ಮಾಡ್ರಿ, ನಮಗೆ ಬೇಕೀಗ. ನಾವೆಲ್ಲ ಅಲ್ಲಿವರೆಗೆ ಏನಕ್ಕಿತ್ತಲ್ಲ ಒಟ್ಟ ನಾವು ಒಟ್ಟ ಏನಕ್ಕಿತ್ತಲ್ಲ ತೋರಿ ನಾವು ಕಡೆ ಇಬ್ಬರನ್ನ ಸೆಕ್ಯೂರ್ ಮಾಡಿದ ಮಾಹಿತಿ ಇದೆ. ಈಗ ಅವ್ರನ್ನ ಎನ್ಕ್ವೈರಿ ಮಾಡಿ ಯಾರು ಏನೇನು ಪಾತ್ರ ಇದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂತ ಇಷ್ಟು ನಮ್ಗೆ ಗೊತ್ತು ಸರ್. ನಿಮಗೆ ಗೊತ್ತು ಅಧಿಕೃತವಾಗಿ ಅರೆಸ್ಟ್ ಮಾಡೋಂತ ಜುರಿಸ್ಡಿಕ್ಷನ್ ಆಫೀಸರ್ ಬೇಕಲ್ಲ ನಮ್ಗ. ನೀವೇ ಮಾಹಿತಿ ಕೊಡ್ಬೇಕಿಲ್ಲ ಸರ್. ಇಲ್ಲಿಂದ ಬರಕತ್ತೈತಿ ಅವರೆಲ್ಲ ಸಮುದಾಯದವರು ಸಂಘಟನೆ ಕಲ್ತಾರ, ಸರ್ಕಲ್ದಾಗ ಎಣೆ ಇಟ್ಟು ಅವ್ರು ಪ್ರತಿಭಟನೆ ಮಾಡಕತ್ತಾರ. ಅಧಿಕೃತವಾಗಿ ಯಾರನ್ನ ಅರೆಸ್ಟ್ ಮಾಡಾರ ಯಾರನ್ನೆಲ್ಲ ಏನ ಮಾಹಿತಿ ಬೇಕಲ್ಲ, ನಮ್ಗೆ ಮಾಹಿತಿ ಬೇಕಲ್ಲ ಹೇಳ. ಇನ್ವೆಸ್ಟಿಗೇಷನ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋದಷ್ಟು ಸಮಂಜಸ ಅಲ್ಲ. ಬಟ್ ಇಬ್ಬರು ಮಾತ್ರ ಅವ್ರು ಸೆಕ್ಯೂರ್ ಮಾಡಿದ್ದಾರೆ, ಮುಂದಿನ ಅವರು ಸ್ಟಾರ್ಟ್ ಮಾಡಿಕೊಂಡಿದ್ದಾರೆ. ಅಷ್ಟು ನಾವು ಗೊತ್ತಿದೆ, ಅಷ್ಟು ಹೇಳ್ಬೇಕು ಸರ್. ಬಾಗೇವಾಡಿ ಪೊಲೀಸ್ ಇಲಾಖೆಯವರು ಇಬ್ಬರನ್ನ ಅರೆಸ್ಟ್ ಮಾಡ್ತಾರ, ಇವ್ರು ಎಮ್ಮೆನ್ ಮದ್ರಿನ ಅರೆಸ್ಟ್ ಮಾಡಕ ಯಾಕಾಗ್ಲಿಲ್ಲ? ದುಡ್ಡು ಐತ ಬಿಟ್ರು ಅಥವಾ ದೊಡ್ಡ ವ್ಯಕ್ತಿ ಅಂತ ಬಿಟ್ರು ಅದು ಬೇಕಲ್ಲ. ಕರ್ಸರಿ ಸಾಹೇಬ್ರ ಡಿವೈಎಸ್ಪಿ ಅವ್ರನ್ನ ಕರ್ಸರಿ ಯಾಕೆ ಅವ್ರು ಇಬ್ಬರನ್ನ ಅರೆಸ್ಟ್ ಮಾಡ್ತಾರ? ಈ ವ್ಯಕ್ತಿನೂ ಕೂಡ ಅಲ್ಲೇ ಐತ, ಅಲ್ಲೇ ಇದ್ದ. इंशाल इंग्लिश मीडियम स्कूल विजयपुर एडमिशन्स ओपन। नर्सरी से लेकर हाई स्कूल तक एडमिशन शुरू हो चुके हैं। यहाँ बच्चों को दुनियाई तालीम के साथ साथ दीनी तालीम भी दी जाती है। क्वालिफाइड टीचर्स, फ्रेंडली एनवायरनमेंट और सीसीटीवी सर्वेलेंस के साथ बच्चों की हिफाजत, हायरार्की मैनेजमेंट के जरिए डिसिप्लिन और बेहतरीन तालीम का ख्याल रखा जाता है। स्कूल में स्मार्ट क्लासेस, कंप्यूटर क्लासेस, स्पोकन इंग्लिश, स्पोर्ट्स और एक्टिविटी बेस्ड लर्निंग के जरिए बच्चों का ओवरऑल डेवलपमेंट किया जाता है। बस फैसिलिटी और गर्ल्स और बॉयज के लिए सेपरेट सैनिटेशन मौजूद है। बच्चों को वैकेशन क्लासेस भी लिए जा रहे हैं। एड्रेस नियर अजहर ग्राउंड, केएचबी कॉलोनी, महबूब नगर, विजयपुर। अपने बच्चों के बेहतरीन मुस्तकबल के लिए आज ही एडमिशन्स कंफर्म कीजिए। तो देर किस बात की, स्क्रीन पर दिए गए नंबर्स पर कॉल करके अपने बच्चों के एडमिशन्स कंफर्म कीजिए। ಬಾಗೇವಾಡಿ ಡಿವೈಎಸ್ಪಿ ಬ್ಲೇಮ್ ಏನಿದ್ರು ಆರೋಪಿ ಮಕ್ಕಳಾಗಲ್ಲ ತೊಂದರೆ ಮತ್ತೆ ಡಿವೈಎಸ್ಪಿ ಇದಕ್ಕೆ ನಾವು ಒಟ್ಟ ಏನ ಮುಂದೆ ಕೊಡಲ್ಲ. ಡಿವೈಎಸ್ಪಿ ಸಸ್ಪೆಂಡ್ ಆಗಲೇಬೇಕು. ಯುವಕನ ಸುಮಾರು 4 ವರ್ಷಗಳ ಕಾಲ ಅವನ ಹತ್ರ ದುಡ್ಲಕ್ಕಿದ್ದ. ಇವತ್ತು ಮನಿ ಮಠ ಮಕ್ಕಳು ತಾಯಿ ತಂದೆ ಅನ್ನೋದೇ ಹಗಲಿರುಳು 24 ಗಂಟೆ ಕೆಲಸ ಮಾಡಿಸ್ಕೊಂಡು ಇವತ್ತು ಅವ್ನು ಮರ್ಡರ್ ಮಾಡ್ತಾರ. ಮರ್ಮಾಂಗವೇ ಇರ್ಲಾರ್ದಂಗೆ ಮಾಡಿಬಿಟ್ರು. ಇದು ಹೇಯ ಕೃತ್ಯ. ಇದು ಒಂದು ಸಮಾಜದ ಅಧ್ಯಕ್ಷನಾಗಿ ಇಂಥ ಕೃತ್ಯಗಳನ್ನು ನೀನು ಇದು ಒಂದೇ ಸಲ ಅಲ್ಲ, ಇದು 2ನೇ ಸಲ ನೀವು ಮಾಡ್ತಾ ಇದ್ದೀವಿ. ನಾನೊಂದು ಹೇಳ್ತೀನಿ, ಮುದ್ದಾಪುರ ಗ್ರಾಮದಲ್ಲಿ ಒಂದು ಎಸ್ ಟಿ ಯುವಕನ್ನು ಕೂಡ ಹೀಗೆ ಮಾಡಿದ್ಯಾ ನೀನು? ಮುದ್ದಾಪುರ ಗ್ರಾಮದಲ್ಲಿ 8 ವರ್ಷದಿಂದ ಮುದ್ದಾಪುರ ಗ್ರಾಮದಲ್ಲಿ ಎಸ್ ಟಿ ವ್ಯಕ್ತಿಯ ಒಂದು ಯುವಕನನ್ನು ಕೂಡ ನೀನು ಕೊಲೆ ಮಾಡಿ ನಿನಗೆ ಪಗಾರ ಕೇಳಬಾರ್ದು, ತಂದೆ ತಾಯಿ ಬಂದು ಕರ್ಕೊಂಡು ಹೋಗಬಾರ್ದು. ನೀ ಜೀತ ಪದ್ಧತಿಯ ಒಂದು ವ್ಯವಸ್ಥಿತಿಯಲ್ಲಿ ಇವತ್ತು ನಮ್ಮ ಹುಡುಗರನ್ನ ಅಲ್ಲಿ ಮನೆಗಿನೂ ಬಿಡಲಾರ್ದರೆ ರವಿಚಂದ್ರ ಅನ್ನುವಂತ ಯುವಕನ ಮನೆಗೆ ಬಿಡದೆ ನಮ್ಗೆ ಪಗಾರ ಕೊಡ್ರಿ, ನಾನು ಮನೆಗೆ ಹೋಗ್ತೀನಿ ಅನ್ನುವಂತ ಒಂದು ಮಾತಲ್ಲಿ ಹೇಳಿದಾಗ ನೀನು ಮನೆಗೆ ಹೋಗಂಗಿಲ್ಲ, ನಾವು ಏನ್ ಕೆಲಸ ಹೇಳ್ತೀವಿ ಅದನ್ನ ಕೇಳ್ಕೊಂಡ್ ಬಿದ್ದಿರ್ಬೇಕು ಮಗನೇ, ಇಲ್ಲ ಅಂದ್ರೆ ನಿನ್ನ ಕಲಾಸ್ ಮಾಡ್ತೀವಿ. ಇಂತ ಒಬ್ಬ ಗೋಮುಖ ಯಾಕ್ರಿ ಇವ? ಅವನು ಹೇಳ್ತಾನೆ, ಮಲ್ಲಿಕಾರ್ಜುನ ಬದ್ರಿ, ನಾನು ಮುಖ್ಯಮಂತ್ರಿ ಆಪ್ತನು, ನಾನು ಆ ಸಮಾಜದ ಈ ತಾಲೂಕಾ ಅಧ್ಯಕ್ಷನಾಗಿದ್ದೀನಿ.
ಈ ತಾಲೂಕದ ಕುರುಬರ ಸಂಘದ ಅಧ್ಯಕ್ಷರಾಗಿದ್ದೀನಿ ನಾನು. ನೀವೇನು ಮಾಡಕ್ಕಾಗಲ್ಲ ದಲಿತರು ಅನ್ನುವಂತ ಮಾತನ್ನು ಗರ್ವದಿಂದ ನೀನು ಹೇಳಿದ್ದಾರೆ. ಆದ್ರೂ ಪೊಲೀಸ್ ಅಧಿಕಾರಿಗಳು ಇದನ್ನ ಮರೆಮಾಸ್ತಾ ಇದ್ದಾರೆ. ಯಾಕೆ ನಿನ್ನೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ? ನೀವು ಬೇಕಾಬಿಟ್ಟಿಯಾಗಿರ್ತಕ್ಕಂಥ ಒಂದು 2-3 ಆರೋಪಿಗಳನ್ನು ತಂದು ಕುಂದಿಸ್ತೀರಲ್ಲ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಲುಪಿಸುವಂತ ವಿಷಯ ಅಂತ ನಾನು ಖಂಡನೆ ಮಾಡಬೇಕಾಗಿದೆ. ಇವತ್ತ ಬಡವರ ಕಣ್ಣಿಗೆ, ಬಡವರ ಹೊಟ್ಟಿಗೆ ಬೆಂಕಿ ಬಿದ್ದೈತಿ. ಮಲ್ಲಿಕಾರ್ಜುನ ಮದಗಿ ನೋಡೋರ್ ಕಣ್ಣಿಗೆ ಕನ್ನಡಿಯಾಗಿ ಕಾಣಿಸ್ತೈತಿ ನಿಮಗ. ಯಾಕಂದ್ರೆ ದಲಿತರ ಹೊಟ್ಟಿಗೆ ಬೆಂಕಿ ಬಿದ್ದಾರಂದ್ರೆ ನಾವು ದಲಿತರು ಕೂಡ್ಕೊಂಡು ಹೋರಾಟ ಮಾಡ್ತೇವೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿಮ್ಮಂತ ಗೋಮುಖ ವ್ಯಾಘ್ರ, ನಿನ್ನಂತ ಜಾತಿವಾದಿ ಮಲ್ಲಿಕಾರ್ಜುನ್ ಮದಗಿ ನೀನು ಇರಬಾರ್ದು. ನೀನು ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕೂಡ ಕಳಿಸಿದ್ಯಾ. ನೀನು ಈ ಸಂಸ್ಥೆಗಳಲ್ಲಿ ಕೂಡ ನೀನು ತಾರತಮ್ಯ ಮಾಡ್ತಿದ್ದೆ. ನೀನು ನಿಮ್ ಕಸ ಬೆಳೆಯಕ್ಕೆ ನಾವು ಬೇಕು, ಹೈಯರ್ ಹುದ್ದೆಗೆ ನಿಮ್ಮ ಜಾತಿಯವರು ಬೇಕು. ಯಾಕೆ ನಮಗೆ ಎವಿಲಿಟಿ ಇಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ್ವಿ ಮಿಸ್ಟರ್ ಮಲ್ಲಿಕಾರ್ಜುನ್. ನಿನ್ನ ಎಲ್ಲಿ ಹೋದ್ರು ಬಿಡಲ್ಲ. ಇಡೀ ಮುದ್ದೆ ಬೇಳೆ ಸೋಮವಾರ ತನಕ ಟೈಮ್ ಕೊಡ್ತಾ ಇದ್ದೀವಿ ನಾವು. ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ, ಮಾನ್ಯ ಡಿವೈಎಸ್ಪಿ ಸಾಹೇಬರಿಗೆ, ಮಾನ್ಯ SP ಸಾಹೇಬರಿಗೆ ಕೂಡಲೇ ಎಲ್ಲಾ ಆರೋಪಿಗಳನ್ನು ಬಂಧಿಸಿ ನೀವು ಜೈಲಿಗೆ ಹಟ್ಟದೆ ಹೋದಲ್ಲಿ ಸೋಮವಾರದಿಂದ ಇಡೀ ತಾಳಿಕೋಟಿ, ಮುದ್ದೇಬೇಳ ಎಲ್ಲ ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಕರೆ ಕೊಟ್ಟು ಬಂದ್ ಕರೆ ಕೊಡ್ತಾ ಇದ್ದೀವಿ. ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ಆ ಹುಡುಗನಿಗೆ ನ್ಯಾಯ ಸಿಗದೆ ಹೋದಲ್ಲಿ. ಬಹಳ ಹುಷಾರಿಂದ ಇರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ಯಾವ ರೀತಿಯಾಗಿ ಅವನು ಮರ್ಡರ್ ಮಾಡಿದ್ದಾರೆ, ಹೊಟ್ಟಿಗೆ ಚಾಕು ಹಾಕಿದ್ದಾರೆ, ಮರ್ಬಾಂಗಕ್ಕೆ ಚಾಕು ಹಾಕಿದ್ದಾರೆ. ಇದು ಮರ್ಡರ್ ಅಲ್ಲದೆ ಅವನು ಸುಸೈಡ್ ಅಂತ ಹೇಳಿ ಅವನ್ನೆಲ್ಲ ಮಾಡಿಬಿಟ್ಟು ನೀವು ನೇಣಿಗೆ ಹಾಕ್ತಾ ಇದ್ದೀರಲ್ಲ, ಅರ್ಥಗರ್ಭಿತವಾದಂತ ಮಾತಾ ಇದು? ಎಂತ ಹೀನ ಕೃತ್ಯ ಇದು, ಎಂತ ಹೀನ ಕೃತ್ಯ! ಇಡೀ ಮಾನವ ಜನ್ಮ ತಲೆ ತಗ್ಗಿಸುವಂತ ಕೃತ್ಯ ಇದು. ನಿನ್ನ ತಂದೆ ತಾಯಿ ಇಲ್ಲ, ನಿನ್ನ ಗಣತಂಬ್ರಿಲ್ಲ, ನಿನ್ನ ಮಂದಿ ಮಕ್ಕಳಿಲ್ಲ, ನಿನ್ನ ಮಗನೇ ಇದ್ದಾನಲ್ಲಪ್ಪ. ನಿನ್ನ ಮಗನಿಗೆ ಒಂದು ರಕ್ತ ಬಂದು ನಿನ್ನ ಕಣ್ಣಲ್ಲಿ ರಕ್ತ ಬರ್ತದಲ್ಲಪ್ಪ. ನಮಗೆ ಈ ಸದ್ದ ರಕ್ತ ಅಲ್ಲ, ನಾವು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡಾದ್ರೂ ನಿನ್ನನ್ನು ಜೈಲಿಗಟ್ಟಿ ನಿನಗೆ ಶಿಕ್ಷೆ ಕೊಡೋ ತನಕ ನಾವು ಬಿಡುದಿಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಅರ್ಥ ಮಾಡ್ಕೋಬೇಕಲ್ಲ. ಮಧ್ಯಾಹ್ನ ಊಟ ಟೈಮ್ ಅಲ್ಲ, ತಪ್ಪು ಮಾಡ್ಯಾವ, ಮಕ್ಕಳೇನು ತಪ್ಪು ಮಾಡ್ಯಾವ, ಸಣ್ಣ ಕೂಸ್ಗಳೇನು ತಪ್ಪು ಮಾಡ್ಯಾವ. Admissions are open in Al-Huda उर्दू मीडियम स्कूल एंड लीड इंग्लिश मीडियम स्कूल विजयपुर। तालीम की बेहतरीन पहचान बन चुके अल-हुदा उर्दू मीडियम स्कूल और लीड इंग्लिश मीडियम स्कूल सिर्फ एक स्कूल नहीं बल्कि बच्चों के बेहतर मुस्तकबल की मजबूत बुनियाद हैं। यहाँ मॉडर्न एजुकेशन के साथ साथ दीनी तालीम भी दी जाती है ताकि बच्चे करिकुलर एक्टिविटीज के साथ साथ को करिकुलर एक्टिविटीज के जरिए अखलाक, कम्युनिकेशन स्किल्स और ओवरऑल डेवलपमेंट में आगे बढ़ सके। स्कूल में मौजूद हैं वेल क्वालिफाइड और एक्सपीरियंस्ड टीचर्स, वेल इंफ्रास्ट्रक्चर और फर्निश्ड क्लासरूम्स, प्लेग्राउंड और वैन फैसिलिटी, CCTV सर्वेलेंस, स्पोकन इंग्लिश, अबैकस और स्मार्ट क्लासेस, स्पोर्ट्स, साइंस एंड मैथ्स एक्टिविटीज, दीनियात एग्जीबिशन और क्विज कॉम्पिटिशन्स, ओनली फीस नो डोनेशन। हर क्लास में सिर्फ 25 से 30 स्टूडेंट्स का इंटेक रखा गया है। वैकेशन क्लासेस भी लिए जा रहे हैं, तो देर किस बात की, नर्सरी से 10th तक के लिए एडमिशन्स शुरू हो चुके हैं। एड्रेस JM रोड, KSB कॉलोनी, नियर इंदिरा नगर, विजयपुर। अधिक जानकारी के लिए स्क्रीन पर दिए गए नंबर्स पर कॉल करें। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है
जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।